ಸುಪ್ರೀಂ ಕೋರ್ಟ್ ಆದೇಶದಂತೆ ಜೈಲಿನಲ್ಲೇ ದರ್ಶನ್ ಇರಬೇಕಾಗಿದೆ. ಕನಿಷ್ಠ 1 ವರ್ಷಗಳ ಕಾಲ ಅವರಿಗೆ ಬೇಲ್ ಅಂತೂ ಸಿಗಲ್ಲ. ಅದು ಮ್ಯಾಕ್ಸಿಮಮ್ ಎಷ್ಟಾದ್ರೂ ಆಗ್ಬೋದು. ಆದ್ರೆ ಕನಿಷ್ಠ 1 ವರ್ಷ ಅಂತೂ ಬೇಲ್ ಸಿಗಲ್ಲ. ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ ನೋವ್ನಲ್ಲಿದೆ ದರ್ಶನ್ ಕುಟುಂಬ ಕೂಡ. ಯಾಕೆಂದ್ರೆ ಸಿಕ್ಕೇ ಬಿಡುತ್ತೆ ಬೇಲು, ಅಟ್ಲೀಸ್ಟ್ ಇನ್ನೊಂದು 2-3 ತಿಂಗಳಲ್ಲಾದ್ರೂ ಸಿಗುವಂತ ಚಾನ್ಸಸ್ ಇದೆ ಅಂತೆಲ್ಲ ಅಂದ್ಕೊಳ್ತಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ದೊಡ್ಡ ಶಾಕ್ ಅನ್ನ ಕೊಡ್ತಾರೆ. ಇನ್ನ ದರ್ಶನ್ಗೆ ಇವತ್ತು 23 ವರ್ಷ ಅವ್ರ ಮದುವೆ ಆಗಿ, ದರ್ಶನ್ ವಿಜಯಲಕ್ಷ್ಮಿ ಮದುವೆ ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 23 ವರ್ಷ. ಆದರೆ ಇಂತಹ ಸಂದರ್ಭದಲ್ಲಿ, ಖುಷಿಯ ಸಂದರ್ಭದಲ್ಲಿ ಸಂಕಟ, ನೋವು, ವೇದನೆ. ಇದು ದರ್ಶನ್ ಮದುವೆ ವಾರ್ಷಿಕೋತ್ಸವ, ಪತ್ನಿಯ ಒಳ ಸಂದರ್ಶನದ ಮನವಿ ಪುರಸ್ಕಾರ ಆಗಿದೆ. ಇಂದು ಪತ್ನಿ ಮಗನನ್ನ ಭೇಟಿ ಮಾಡ್ತಾ ಇದ್ದಾರೆ ದಾಸ. ಜೈಲಿನ ಕೊಠಡಿಯ ಒಳಗಡೆ ಕುಟುಂಬದವರ ಭೇಟಿ ಆಗ್ತಾ ಇದೆ. ಇಷ್ಟು ದಿನ ಗ್ಲಾಸ್ ಇರೋದು ಮಧ್ಯೆ ಏನ್ ಮಾತಾಡಿದ್ರು ಗೊತ್ತಾಗ್ತಾ ಇರಲಿಲ್ಲ. ಇಂಟರ್ ಕಾಲ್ ನಲ್ಲಿ ಮಾತ್ರ ಮಾತಾಡಬೇಕಾಗಿತ್ತು. ಇಷ್ಟೇ ನೋವನ್ನು ತೋಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಸರಿಯಾಗಿ ವ್ಯಕ್ತಪಡಿಸ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದರ್ಶನ್ ಕೂಡ ಕುಗ್ಗೋಗಿದ್ದಾರೆ, ತುಂಬಾ ನೋವಿನಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ಸೊ ಅವ್ರಿಗೂ ಕೂಡ ಧೈರ್ಯವನ್ನು ತುಂಬಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ, ಒಳ ಸಂದರ್ಶನ ಮಾಡುವಂಥ ನಿಟ್ಟಿನಲ್ಲಿ, ಅಂದ್ರೆ ಅವ್ರನ್ನ ಒಳಗಡೆ ಮೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪತ್ರವನ್ನ ಬರೆದಿದ್ರು. ಅಲೋಕ್ ಕುಮಾರ್ ಅವರ ಹತ್ರ ಕೇಳ್ಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಇನ್ನು ದರ್ಶನ್ ಅವರು ಅಲ್ಲಿರುವಂಥ ಜೈಲಾಧಿಕಾರಿ ಅಂಶುಕುಮಾರ್ ಅವರನ್ನ ಕೇಳ್ಕೊಂಡಿದ್ರು. ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸುಮಾರು 30 ನಿಮಿಷ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಒಟ್ಟು 5ವರಿಗೆ ಅವಕಾಶ ನೀಡಿರುವಂಥದ್ದು ಜೈಲಧಿಕಾರಿಗಳು. ಕುಗ್ಗಿರುವಂಥ ದರ್ಶನ್ಗೆ ಧೈರ್ಯ ತುಂಬಲಿದೆ ಕುಟುಂಬ. ದರ್ಶನ್ಗೆ ಧೈರ್ಯ ತುಂಬುವಂಥ ನಿಟ್ಟಿನಲ್ಲಿ ಅವರ ಮಗ ಮತ್ತು ಅವರ ಪತ್ನಿ ಹೋಗ್ತಾ ಇದ್ದಾರೆ. ಇನ್ನು 3 ಯಾರು ಅನ್ನುವಂಥದ್ದನ್ನ ಕಾದು ನೋಡಬೇಕು. ಯಾರೆಲ್ಲ ಹೋಗಲಿದ್ದಾರೆ ವಿಜಯಲಕ್ಷ್ಮಿ ಅವರ ಜೊತೆಗೆ ಅನ್ನುವಂಥದ್ದನ್ನ. ಇನ್ನು ದರ್ಶನ್ ವಿಜಯಲಕ್ಷ್ಮಿ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಭಾವುಕ ಪೋಸ್ಟ್ ಅನ್ನ ಹಾಕಿರುವಂಥದ್ದು ವಿಜಯಲಕ್ಷ್ಮಿ ಅವರು. ಇನ್ಸ್ಟಾದಲ್ಲಿ ದರ್ಶನ್ ಕೈ ಹಿಡಿದಿರುವಂತ ಫೋಟೋವನ್ನ ಹಾಕಿದ್ದಾರೆ. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮಾಡದಂತ ಹೋರಾಟ ಇಲ್ಲ, ಹೋಗದಂತ ದೇವಸ್ಥಾನ ಇಲ್ಲ. ವಿಜಯಲಕ್ಷ್ಮಿ ಅವರು ಎಲ್ಲಾ ಶಕ್ತಿ ದೇವತೆಗಳ ಮೊರೆ ಹೋಗಿದ್ರು. ಚಾಮುಂಡೇಶ್ವರಿಯಿಂದ ಹಿಡಿದು ಕಾಮಾಖ್ಯವರೆಗೂ ಎಲ್ಲ ಶಕ್ತಿ ದೇವತೆಗಳ ದರ್ಶನವನ್ನ ಮಾಡಿ ಹೋಮ ಹವನ ಪೂಜೆ ಪುನಸ್ಕಾರ ಮಾಡಿದ್ರು. ನನ್ನ ಗಂಡ ಹೇಗಾದ್ರೂ ಹೊರಗೆ ಬರಲಪ್ಪ, ನಿನ್ನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡಿದ್ರು. ಬಟ್ ಆ ಆಶೀರ್ವಾದ ಅನ್ನುವಂಥದ್ದು ಜಸ್ಟ್ 1-2 ವರ್ಷಕ್ಕೆ ಮಾತ್ರ ರಿಲೀಫ್ ಅನ್ನ ಕೊಟ್ಟಿದ್ದು. 2 ತಿಂಗಳಿಗೆ ಮಾತ್ರ ರಿಲೀಫ್ ಕೊಟ್ಟಿದ್ದು. ಅದಾದ್ಮೇಲೆ ಮತ್ತೆ ದರ್ಶನ್ ಜೈಲಿಗೆ ಹೋಗ್ಬೇಕಾಯ್ತು. ಕಳೆದ ವರ್ಷ ಆಗಸ್ಟ್ನಲ್ಲಿ ಬೇಲ್ ರದ್ದಾಗಿ ಜೈಲಿಗೆ ಹೋದಂಥವರು ಇನ್ನೂ ಕೂಡ ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅದು ಇನ್ನೂ 1 ವರ್ಷಗಳ ಕಾಲ ಕನಿಷ್ಠ ಅವರು ಜೈಲಿನಲ್ಲೇ ಇರಬೇಕಾಗಿದೆ. ಪ್ರಪಂಚವೇ ತಿರುಗಿ ಬಿದ್ದರೂ ನಾನಿನ್ನ ಜೊತೆಗಿರುವೆ, ಏನೇ ಆದರೂ ಕೂಡ ಕೈ ಬಿಡೋದಿಲ್ಲ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಭಾವುಕ ಪೋಸ್ಟ್ ಅನ್ನ ಹಾಕಿರುವಂಥದ್ದು ವಿಜಯಲಕ್ಷ್ಮಿ ದರ್ಶನ್ ಅವರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಎಷ್ಟೊತ್ತಿಗೆ ಹೋಗ್ತಾರೆ ವಿಜಯಲಕ್ಷ್ಮಿ, ಮತ್ತೆ ಯಾರೆಲ್ಲ ಹೋಗ್ತಾ ಇದ್ದಾರೆ ವಿಜಯಲಕ್ಷ್ಮಿ ಮತ್ತೆ ಅವರ ಮಗ ವಿನೀಶ್, ಅದರ ಜೊತೆಗೆ ಇನ್ನೂ 3 ಯಾರು, ಎಷ್ಟೊತ್ತು ಅವರಿಗೆ ಅವಕಾಶ ಕೊಡ್ಲಾಗ್ತಾ ಇರುವಂಥದ್ದು, ಯಾವ ರೀತಿಯಾಗಿ ಧೈರ್ಯ ತುಂಬುವಂತ ಕೆಲಸ ಆಗ್ಬೋದು ಈ ಸಂದರ್ಭದಲ್ಲಿ? ಪೃಥ್ವಿ, ಏನು ನಟ ದರ್ಶನ್ ಅವರು ತಮ್ಮ ಕುಟುಂಬ ಸದಸ್ಯರ ಜೊತೆ ಒಂದು ಒಳ ಸಂದರ್ಶನಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅದಕ್ಕೆ 3 ಗಂಟೆಯಿಂದ 4 ಗಂಟೆ ಸಮಯದಲ್ಲಿ ಒಂದು 30 ನಿಮಿಷಗಳ ಕಾಲ ಒಂದು ಅವಕಾಶವನ್ನ ಕೊಡೋದಕ್ಕೆ ಈಗ ಜೈಲು ಅಧಿಕಾರಿಗಳು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಪತ್ನಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಮಗನ ಜೊತೆ ಈ ಒಂದು ಒಳ ಸಂದರ್ಶನಕ್ಕೆ ಅವಕಾಶ ಇರೋದು. ಇದರ ಜೊತೆಗೆ ದರ್ಶನ್ ತಾಯಿ ಮತ್ತೆ ಸಹೋದರ ಹಾಗೂ ಮತ್ತೋರ್ವ ವ್ಯಕ್ತಿ ಕೂಡ ಒಂದು ಹೋಗುವಂತ ಸಾಧ್ಯತೆಗಳು ಕೂಡ ಇರೋದು. ಯಾಕಂದ್ರೆ ಒಟ್ಟು 5 ಮಂದಿ ಒಳ ಸಂದರ್ಶನಕ್ಕೆ ಒಂದು ಅವಕಾಶ ಕೂಡ ಇರೋದ್ರಿಂದ ಈಗಾಗಲೇ ಏನು ಪತ್ನಿ ಮತ್ತೆ ಮಗ ಭೇಟಿ ಕೊಡ್ತಾರೆ. ಇನ್ನು ಉಳಿದ 3 ಯಾರು ಅನ್ನೋದ್ರ ಬಗ್ಗೆ ಕೂಡ ಇನ್ನು ಆ ಒಂದು ಪತ್ರದಲ್ಲಿ ಉಲ್ಲೇಖ ಕೂಡ ಆಗಿದೆ. ಈಗ 5 ಜನರ ಭೇಟಿಗೆ ಈಗ ಜೈಲಿನ ಅಧೀಕ್ಷಕರು ಕೂಡ ಒಂದು ಅನುಮತಿಯನ್ನ ಏನು ನೀಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಾಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಒಂದು ಅನುಮತಿಯನ್ನ ಕೊಟ್ಟಿದ್ದಾರೆ. ಆದ್ರಿಂದ ಈಗ ಜೈಲಿನ ಅಧೀಕ್ಷಕರು ಕೂಡ ಇದ್ರ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಅನುಮತಿಯನ್ನ ನೀಡಿ ಅವ್ರು ಎಷ್ಟು ಜನ ವಿಸಿಟ್ ಮಾಡೋದಕ್ಕೆ ಒಂದು ಪತ್ರವನ್ನು ಕೊಡ್ತಾರೆ, ಅಷ್ಟು ಮಂದಿಯನ್ನ ಒಂದು ತಪಾಸಣೆ ಮಾಡಿ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಒಂದು ಒಳ ಸಂದರ್ಶನಕ್ಕೆ ಒಂದು ಅವಕಾಶವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಟ ದರ್ಶನ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನಿಗೆ ಒಂದು ಅರ್ಜಿಯನ್ನು ಕೂಡ ಆಗಿದ್ರು. ಆದ್ರೆ ಅಲ್ಲಿ ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿದ್ದಂತ ದರ್ಶನ್ಗೆ ಒಂದು ಬೇಲ್ ಕ್ಯಾನ್ಸಲ್ ಆಗಿದ್ದರಿಂದ ತೀವ್ರ ನಿರಾಸೆಗೆ ಒಳಗಾಗಿ ಒಂದು ರೀತಿ ಮಾನಸಿಕವಾಗಿ ಕುಗ್ಗುವಂತೆ ಮಾಡಿತ್ತು. ಅದರಿಂದ ಅವರಿಗೆ ಧೈರ್ಯ ತುಂಬುವಂತದ್ದು ಮತ್ತೆ ಇವತ್ತು ಅವರ ವಿವಾಹ ವಾರ್ಷಿಕೋತ್ಸವ ಇರೋದ್ರಿಂದ ಈ ಸಂದರ್ಭದಲ್ಲಿ ಭೇಟಿಯಾಗಿ ಅವರಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ಈಗ ಫ್ಯಾಮಿಲಿ ಅವರು ಮಾಡ್ತಾ ಇದ್ದಾರೆ. ಆ ಸಲುವಾಗಿ ಇವರು ಇವತ್ತು ಅವರನ್ನ ಭೇಟಿ ಮಾಡೋದಕ್ಕೆ ಈಗ ಒಂದು ಒಳ ಸಂದರ್ಶನದ ಒಂದು ಅನುಮತಿ ಕೂಡ ಸಿಗ್ತಾ ಇದೆ. ಅದರಿಂದ ಮಧ್ಯಾಹ್ನ 3ರಿಂದ 4 ಗಂಟೆ ಸಮಯ ಇದೆ. ಈ ಒಂದು
ಅವಧಿಯಲ್ಲಿ 30 ನಿಮಿಷಗಳ ಕಾಲ ಭೇಟಿಗೆ ಒಂದು ಅವಕಾಶವನ್ನು ಕೂಡ ಈಗ ನೀಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಪೃಥ್ವಿ. ಅಂದ್ರೆ ಇಂಥ ಭೇಟಿಗೆ ಅವಕಾಶ ಕೆಲವು ಸಂದರ್ಭಗಳಲ್ಲಿ ಅಲ್ಲಿರುವಂತ ಆರೋಪಿ ಏನಾದ್ರು ತುಂಬಾ ಧೃತಿಗೆಟ್ಟಿದ್ರೆ, ತುಂಬಾ ಕುಗ್ಗೋಗಿದ್ರೆ, ತುಂಬಾ ನೋವಲ್ಲಿದ್ರೆ ಆ ಟೈಮಲ್ಲಿ ಮಾತ್ರ ಅವಕಾಶ ಕೊಡ್ಲಿಕ್ಕೆ ಆಗೋದಾ? ಖಂಡಿತ ಪೃಥ್ವಿ, ಯಾಕಂದ್ರೆ ಒಳ ಸಂದರ್ಶನಕ್ಕೆ ಅವಕಾಶ ಕೊಡುವಂಥದ್ದು ಕೇವಲ 4 ಸಂದರ್ಭಗಳಲ್ಲಿ ಮಾತ್ರ ಅಂತೇಳಿ ಈಗ ಜೈಲಿನ ಒಂದು ಮ್ಯಾನ್ಯಲ್ ಪ್ರಕಾರ ಇರುವಂತದ್ದು. ಏನು ಜೈಲಿನಲ್ಲಿರುವಂತಹ ಒಂದು ಆರೋಪಿ ಅಥವಾ ಯಾವುದೇ ಕೈದಿ ಮಾನಸಿಕವಾಗಿ ಕುಗ್ಗಿರುವಂತಹ ಸಂದರ್ಭದಲ್ಲಿ ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾದ ಸಂದರ್ಭದಲ್ಲಿ, ಮತ್ತೆ ಅದೇ ರೀತಿಯಾಗಿ ತೀವ್ರ ಅನಾರೋಗ್ಯಕ್ಕೆ ಒಳಗಾದ ಸಂದರ್ಭದಲ್ಲಿ ಕುಟುಂಬಸ್ಥರು ಆತನನ್ನ ಭೇಟಿ ಮಾಡಿ ಒಂದು ಧೈರ್ಯ ತುಂಬುವಂಥದ್ದು ಮತ್ತೆ ಸಮಾಲೋಚನೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಅಥವಾ ಕುಟುಂಬ ಸದಸ್ಯರಲ್ಲಿ ಯಾರಾದ್ರೂ ಅನಾರೋಗ್ಯಕ್ಕೀಡಾದ್ರೆ ಅಥವಾ ಏನು ಕುಟುಂಬದಲ್ಲಿ ಏನಾದ್ರು ವಿಶೇಷ ಸಂದರ್ಭಗಳು ಅಂದ್ರೆ ಶುಭ ಕಾರ್ಯಗಳು ನಡೆದ ಸಂದರ್ಭದಲ್ಲಿ ಅಥವಾ ಯಾರಾದ್ರೂ ಮರಣ ಹೊಂದಿದಂತ ಸಂದರ್ಭದಲ್ಲಿ ಕೂಡ ಒಂದು ಅವಕಾಶವನ್ನು ಕೊಡ್ತಾರೆ. ಇನ್ನು ಉಳಿದಂತೆ ಬ್ಯಾಂಕ್ ವ್ಯವಹಾರ, ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ಬೇರೆ ಏನಾದ್ರೂ ಕೌಟುಂಬಿಕ ವಿಚಾರಗಳಿಗೆ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಆಗ್ಲೂ ಕೂಡ ಭೇಟಿಯನ್ನ ಮಾಡಿ ಅವರ ಒಂದು ಸಹಿ ಅಥವಾ ಬೇರೆ ಏನಾದ್ರೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಒಂದು ಅವಕಾಶ ಇರೋದು. ಹೀಗೆ ಸುಮಾರು 3 ರಿಂದ 4 ಅವಕಾಶಗಳಿಗೆ ಮಾತ್ರ ಒಂದು ಒಳ ಸಂದರ್ಶನಕ್ಕೆ ಅವಕಾಶ ಇದೆ. ಆದ್ರೆ ಈಗ ದರ್ಶನ್ ವಿಚಾರದಲ್ಲಿ ಒಂದು ವಿವಾಹ ವಾರ್ಷಿಕೋತ್ಸವ ಇದೆ, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರದ್ದಾಗಿದ್ದರಿಂದ ಅವರು ಒಂದು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಇದೆ. ಈ 2 ವಿಚಾರಗಳ ಸಲುವಾಗಿ ಈಗ ಜೈಲಿನ ಅಧೀಕ್ಷಕರು ಕೂಡ ಒಂದು ಅನುಮತಿಯನ್ನು ಕೊಡೋದಕ್ಕೆ ಈಗ ಮುಂದಾಗಿರೋದು. ಸದ್ಯ ಈಗಾಗಲೇ 3 ರಿಂದ 4 ಗಂಟೆ ಸಮಯದಲ್ಲಿ ಒಂದು ಏನು ಒಳ ಸಂದರ್ಶನಕ್ಕೆ ಒಂದು ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಈಗ ಸಿಕ್ಕಿರುವಂತದ್ದು ಪೃಥ್ವಿ. ಅಂದ್ರೆ ಇಲ್ಲಿ ಮತ್ತೊಂದ್ ಕಡೆ ಇವತ್ತು ಭೇಟಿ ಆಗುವಂತ ಸಂದರ್ಭದಲ್ಲಿ ಮನೆ ಊಟ ಅದನ್ನೆಲ್ಲ ಕೊಡ್ಬೋದಾ? ಬಿಕಾಸ್ ಸ್ಪೆಷಲ್ ಡೇ, ಮತ್ತೊಂದ್ ಕಡೆ ಕುಗ್ಗೋಗಿರ್ತಾರೆ, ನಿರೀಕ್ಷೆಗಳು ಕೂಡ ಇರ್ತವೆ, ಅದಕ್ಕೆಲ್ಲ ಅವಕಾಶ ಇರುತ್ತಾ? ಖಂಡಿತ ಪೃಥ್ವಿ, ಯಾಕಂದ್ರೆ ಈಗಾಗಲೇ ಏನು ಕಳೆದ ಬಾರಿ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ವರದಿಯನ್ನ ಕೊಟ್ಟ ಸಂದರ್ಭದಲ್ಲಿ ಕೂಡ ಏನು ಅವರನ್ನು ಭೇಟಿ ಮಾಡೋದಕ್ಕೆ ಬರುವಂತಹ ವಿಸಿಟರ್ಸ್ ಇದ್ದಾರೆ, ಅವರು ತರುವಂತ ಒಂದು ಆಹಾರ ಪದಾರ್ಥಗಳಿರ್ಬೋದು, ಮತ್ತೆ ಮನೆಯಿಂದ ತರುವಂತ ಡ್ರೈ ಫ್ರೂಟ್ಸ್ ಇರ್ಬೋದು, ಹಣ್ಣು ಹಂಪಲು ಮತ್ತೆ ಏನು ಆಹಾರ ಏನಿದೆ ಅದನ್ನ ತಪಾಸಣೆ ಮಾಡಿ ನಂತರ ಒಳಗಡೆಗೆ ಅವರು ಸಂಬಂಧಪಟ್ಟಂತ ಆರೋಪಿ ಅಥವಾ ಕೈದಿಗಳಿಗೆ ಬಿಡೋದಕ್ಕೆ ಅವಕಾಶ ಇದೆ. ಈಗಲೂ ಕೂಡ ಇಲ್ಲಿ ದರ್ಶನ್ ಏನು ದರ್ಶನ್ ಭೇಟಿ ಸಂದರ್ಭದಲ್ಲಿ ಅವರ ಪತ್ನಿ ಮತ್ತೆ ಮಗ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಒಂದು ಮನೆ ಊಟ ಮತ್ತೆ ಡ್ರೈ ಫ್ರೂಟ್ಸ್ ಇರ್ಬೋದು ಮತ್ತೆ ಹಣ್ಣು ಹಂಪಲನ್ನ ಕೊಡೋದಕ್ಕೆ ಒಂದು ಅವಕಾಶ ಕೂಡ ಇರೋದು. ಈ ಒಂದು ಹಣ್ಣು ಹಂಪಲನ್ನ ಕೊಡುವಂತ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಕೂಡ ಅದನ್ನ ಕೂಲಂಕಷವಾಗಿ ತಪಾಸಣೆ ಮಾಡ್ತಾರೆ. ತಪಾಸಣೆ ನಡೆಸಿ ಆನಂತರ ಆರೋಪಿ ಕೈಗೆ ಅದನ್ನ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇವತ್ತು ಕೂಡ ಮನೆಯವರು ದರ್ಶನ್ಗೆ ಊಟದ ವ್ಯವಸ್ಥೆ ಮಾಡುವಂತ ಸಾಧ್ಯತೆಗಳು ಕೂಡ ಇರೋದು. ಮತ್ತೆ ಡ್ರೈ ಫ್ರೂಟ್ಸ್ ಇರ್ಬೋದು, ಹಣ್ಣು ಹಂಪಲು ಸೇರಿದಂತೆ ಅಗತ್ಯ ವಸ್ತುಗಳನ್ನ ಇವತ್ತು ಕೊಡುವಂತ ಸಾಧ್ಯತೆ ಇದೆ ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.